ಈ ಹನಿ ಬಾಂಬ್ ಏನಿದೆ ಇದನ್ನ ಸಿಡಿಸಿರೋದೇ ಸಚಿವ KN ರಾಜಣ್ಣ. ಆದ್ರೆ ರಾಜಣ್ಣ ಈಗ ಸೈಲೆಂಟ್ ಆಗಿದ್ದಾರೆ. ಅದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಹನಿ ಟ್ರ್ಯಾಪ್ ನ ಬಗ್ಗೆ ದೂರ್ ನೀಡೋದಕ್ಕೆ ರಾಜಣ್ಣ ಯಾಕೆ ಮುಂದೆ ಬರ್ತಾ ಇಲ್ಲ, ಹಿಂದೇಟ್ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಗೆ ಏನಾದ್ರೂ ರಾಜಣ್ಣ ಕಾಯ್ತಾ ಇದ್ದಾರಾ? ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿವಾದದ ಬಗ್ಗೆ ಜಾರಕಿಹೊಳಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಅವರ ಸಂದೇಶಕ್ಕಾಗಿ ಏನಾದರೂ ರಾಜಣ್ಣ ಕಾಯ್ತಾ ಇದ್ದಾರಾ? ಹೈಕಮಾಂಡ್ ನಿಂದ ಏನಾದರೂ ಸೂಚನೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರಾ? ಆ ಸಂದೇಶ ಸಿಗ್ತಾ ಇದ್ದ ಹಾಗೆ ರಾಜಣ್ಣ ದೂರು ಕೊಡ್ತಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ ರಾಜಣ್ಣ ಅವರ ನಡೆ. 5 ದಿನ ಆಗಿದೆ. ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸ್ತಾ ಇದೆ ಈ ಹನಿ ಟ್ರ್ಯಾಪ್ ವಿಚಾರ. ಈಗ 5 ದಿನ ಆದರೂ ಕೂಡ ಸಚಿವ ರಾಜಣ್ಣ ಸೈಲೆಂಟ್ ಆಗಿರೋದು ಯಾಕೆ? ಬಹಳ ಕುತೂಹಲ ಮೂಡಿಸಿದೆ ರಾಜಣ್ಣ ಅವರ ನಡೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜಕಾರಣದಲ್ಲಿ ಸಂಚಲನ ಉಂಟಾಗೋದಕ್ಕೆ ಕಾರಣ ರಾಜಣ್ಣ ಅವ್ರು ಹೇಳಿದಂತಹ ಹನಿ ಟ್ರ್ಯಾಪ್ ವಿಚಾರ. ಸೊ ಈಗ ಆ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ರಾಜಣ್ಣ. ಆದರೆ ಸೂಕ್ತ ಸಮಯದಲ್ಲಿ ಕಂಪ್ಲೇಂಟ್ ಕೊಡಲಾಗುವುದು ಅನ್ನೋ ಮಾತನ್ನು ಹೇಳಿದ್ದಾರೆ ಹೊರತು ಯಾವಾಗ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಏನಕ್ಕ ಕಾಯ್ತಾ ಇದ್ದಾರೆ? ವೀಣಾ, ರಾಜಣ್ಣ ಅವರು ದೂರು ಕೊಡೋದಕ್ಕೆ ಯಾಕೆ ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ರಾಜಣ್ಣ ಅವರೇ ಹೇಳಿರೋ ಪ್ರಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವೆಲ್ಲ ಸಮಾನ ಮನಸ್ಕರು ಕೂತು ಮಾತನಾಡ್ತೇವೆ, ಆನಂತರ ತೀರ್ಮಾನ ಮಾಡ್ತೀವಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ರಾಜಣ್ಣ ಹೇಳಿದರು. ಇನ್ನೊಂದು ಕಡೆ ಹೈಕಮಾಂಡ್ನ ಮಧ್ಯಪ್ರವೇಶ ಆಗಿರೋದ್ರಿಂದ, ಯಾಕಂದರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ಹೀಗಾಗಿ ಹೈಕಮಾಂಡ್ ಯಾವ ನಿರ್ದೇಶನವನ್ನು ಕೊಡುತ್ತೆ ಅಥವಾ ಹೈಕಮಾಂಡ್ ಯಾವ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅನ್ನೋದನ್ನು ತಿಳಿದುಕೊಂಡು ಆನಂತರ ರಾಜಣ್ಣ ಮುಂದೆ ಹೆಜ್ಜೆ ಇಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗ ಇರುವಂಥದ್ದು ರಾಜಣ್ಣ ಅವರನ್ನು ದೆಹಲಿಗೆ ಹೈಕಮಾಂಡ್ ಕರೆಸ್ಕೊಂಡು ಸಲಹೆ ಕೊಡ್ತಾರೋ ಅಥವಾ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಪರವಾಗಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಈ ವಿಚಾರ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ವೇಣುಗೋಪಾಲ್ ಮೂಲಕ ತಲುಪಿಸುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾವ ಸಂದೇಶವನ್ನು ಕೊಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅಂದರೆ ಹೈಕಮಾಂಡ್ನ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ರಾಜಣ್ಣ ಮುಂದುವರಿತಾರೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ ವೀಣಾ. ಹಾಗಾಗಿ ರಾಜಣ್ಣ ದೂರು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಸಮಾನ ಮನಸ್ಕರ ಸಭೆ ಆಗಬೇಕು, ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೀಬೇಕು. ಇದಾದ ಬಳಿಕ ಹೈಕಮಾಂಡ್ ಯಾವ ಸಲಹೆಯನ್ನು ಕೊಡ್ತಾರೆ ಈ ಮೂರನ್ನು ಪರಿಗಣಿಸಿದ ನಂತರ ರಾಜಣ್ಣ ದೂರು ಕೊಡುವಂಥ ತೀರ್ಮಾನ ಮಾಡ್ತಾರೆ. ಇನ್ನೊಂದು ಕಡೆ ರಾಜಣ್ಣ ಅವರಿಗೆ ಇರ್ತಕ್ಕಂಥ ಆತಂಕ, ದೂರು ಕೊಟ್ಟರೆ ವಿಡಿಯೋ ಹೊರಗೆ ಬರುತ್ತೆ, ಆ ನಂತರ ಆಗಬಹುದಾದಂಥ ಪರಿಣಾಮಗಳನ್ನು ಎದುರಿಸೋದಕ್ಕೆ ರಾಜಣ್ಣ ಸಿದ್ಧರಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿಯೂ ರಾಜಣ್ಣ ದೂರು ಕೊಡೋದಕ್ಕೆ ಹಿಂದೇಟು ಹಾಕ್ತಿರ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ರಾಜಣ್ಣ ದೂರು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಅಂದರೆ ಸದನದಲ್ಲಿ ಎಷ್ಟು ಬೇಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಷ್ಟು ವೇಗವಾಗಿ ದೂರು ಕೊಡುವಂಥ ಕೆಲಸ ಆಗ್ತಾ ಇಲ್ಲ. ಅದರ ಹಿಂದಿನ ಕಾರಣಗಳು ಇದೇ ರೀತಿ. ಅಂದರೆ ನಾಳೆ ದೂರು ಕೊಟ್ಟ ಮೇಲೆ ವಿಡಿಯೋಗಳು ಬಹಿರಂಗ ಆದರೆ ಆಗಬಹುದಾದಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಕೇವಲ ರಾಜಣ್ಣ ಮಾತ್ರ ಅಲ್ಲ, ಸರ್ಕಾರಕ್ಕೆ ಇದೊಂದು ದೊಡ್ಡ ಕಳಂಕವನ್ನು ಉಂಟು ಮಾಡಬಹುದಾದಂತಹ ಪ್ರಸಂಗ. ಅದು ಅಲ್ಲದೆ ಸ್ವಪಕ್ಷೀಯರೇ ಈ ಹನಿ ಟ್ರ್ಯಾಪ್ನಲ್ಲಿ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಈ ಬೆಳವಣಿಗೆ ಡ್ಯಾಮೇಜ್ ಮಾಡಬಹುದಾದಂಥ ಆತಂಕ ಇದೆ. ಸೊ ಹಾಗಾಗಿನೇ ರಾಜಣ್ಣ ಅವರು ದೂರು ಕೊಡೋದಕ್ಕೂ ಮುನ್ನ ಹೈಕಮಾಂಡ್ ಯಾವ ಸೂಚನೆ ಕೊಡುತ್ತೆ ಅದರ ಆಧಾರದ ಮೇಲೆ ಮುಂದುವರಿಯುವಂಥ ತೀರ್ಮಾನವನ್ನು ತೆಗೆದುಕೊಂಡಂಗಿದೆ. ಈಗ ರಾಜಣ್ಣ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳುತ್ತಾರೋ ಅಥವಾ ಹೈಕಮಾಂಡ್ ನೇರವಾಗಿ ಅವರಿಗೆ ಸೂಚನೆಗಳನ್ನು ಕೊಡ್ತಾರೋ ಅಥವಾ ಮುಖ್ಯಮಂತ್ರಿಗಳ ಮೂಲಕ ರಾಜಣ್ಣ ಅವರಿಗೆ ಸಲಹೆ ಸೂಚನೆಗಳನ್ನು ರವಾನಿಸ್ತಾರೋ ಅನ್ನೋದು ಇನ್ನೂ ಕುತೂಹಲವಾಗಿ ಉಳಿದಿದೆ ವೀಣಾ. ಎಸ್, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.